ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯಲ್ಲಿ ನೋಡೋದಾದರೆ ಭಾಗ್ಯವ್ರ ಮನೆಯಲ್ಲಿ ಕಿಶನ್ ಅವರು ಇರ್ತಾರೆ. ಅವಾಗ ಕಿಶನ್ ಅವ್ರನ್ನ ಪಕ್ಕದ ಮನೆಯವರೆಲ್ಲ ಹೊಗಳ್ತಾ ಇರ್ತಾರೆ. ಅವಾಗ ಕುಸುಮ ಅವ್ರು ಹೇಳ್ತಿರ್ತಾರೆ, ಏನಪ್ಪ ಕಿಶನ್ ನಾವು ಹೊಗಳಿದ್ದವರೆಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ಪಕ್ಕದ ಮನೆಯವ್ರು ಹೇಳ್ತಾರೆ, ಹೌದು ಹೊಗಳಲೇಬೇಕು, ಯಾಕಂದರೆ ಇಷ್ಟು ಒಳ್ಳೆ ಹುಡುಗ ಇವರು, ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಪೂಜನ ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ಕುಸುಮ ಅವ್ರು ಹೇಳ್ತಾರೆ, ಹೌದು ಅವತ್ತು ನಾವು ನೋಡಿದ್ವಿ ನಿಮ್ಮ ಅಪ್ಪ ಎಲ್ಲರೂ ಎಷ್ಟು ಒಳ್ಳೆ ಸಂಸ್ಕಾರವಂತರು ಅಂತ, ನೀನು ಸಹ ಅದೇ ಥರ ಅಂತ ಹೇಳಿದಾಗ ಎಲ್ಲ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಅವ್ರು ನಮ್ಮನ್ನು ಹೀಗೆ ಬೆಳೆಸಿದ್ದಾರೆ ಅಂತ ಕಿಶನ್ ಅವರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸರಿ ಪೂಜೆಗೆ ಲೇಟ್ ಆಯಿತು, ನಡಿಯಪ್ಪ ಆರತಿ ಮಾಡುವಂಥ ಕಿಶನ್ ಅವ್ರಿಗೆ ಹೇಳಿದಾಗ ನಾನು ಅಂತ ಹೇಳ್ತಾರೆ. ಅವಾಗ ಪೂಜೆ ಅವ್ರನ್ನ ಮದುವೆ ಆಗೋದು ನೀನೇ ಅಲ್ವಾ, ನೀನೇ ಪೂಜೆ ಮಾಡಬೇಕು, ಆರತಿ ಮಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಆರತಿ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಎಲ್ಲರೂ ಸಹ ಮದುವೆ ಮೇಲೆ ಇಷ್ಟೊಂದು ಆಸಕ್ತಿ ಮತ್ತು ಇಷ್ಟೊಂದು ಇಂಟ್ರೆಸ್ಟ್ ಇಟ್ಕೊಂಡು ತುಂಬಾ ಆಸೆಗಳು ಕಟ್ಕೊಂಡಿರ್ತಾರೆ. ಇನ್ನು ಈ ಕಡೆ ಭಾಗ್ಯ ಅವರು ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ, ದೇವರು ಎಲ್ಲರೂ ಸಹ ಮದುವೆಗೆ ಇಷ್ಟೊಂದು ಆಸೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಏನು ಸುಸೂತ್ರವಾಗಿ ಮಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾರೆ. ಅವಾಗ ಪಕ್ಕದ ಮನೆಯವರಿಬ್ಬರೂ ಸಹ ಹೇಳ್ಬಿಟ್ಟು, ನಾವು ಬಂದು ತುಂಬ ಹೊತ್ತಾಯಿತು ಕುಸುಮ ಅವರೇ, ನಾವಿನ್ನು ಹೊರಡ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿರೋರೊಬ್ರು ಹೇಳ್ತಾರೆ, ಭಾಗ್ಯ ನಿನ್ನ ತಂಗಿ ಒಳ್ಳೆಯ ಸಂಬಂಧ ಹುಡುಕಿದ್ಯಾ ಅಂತ ಹೇಳ್ತಾರೆ. ಅವಾಗ ಕುಸುಮ ಅವರು ಹೇಳ್ತಾರೆ, ನನ್ನ ಸೊಸೆ ಏನು ಅಂದ್ಕೊಂಡಿದ್ದಾರೆ ಸುಮ್ಮನೆನಾ ಅಂತ ಹೇಳಿದಾಗ ಸರಿ ಅಂತ ಹೇಳ್ಕೊಂಡು ಅವ್ರು ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಕಾಮತ್ ಅವರು ಆದಿಯವರು ಮತ್ತು ಕನಿಕ್ ಅವರು ಮಾತಾಡ್ತಾ ಇರ್ತಾರೆ. ಅವಾಗ ಆದಿಯವರು ಹೇಳ್ತಿರ್ತಾರೆ, ಏನಪ್ಪ ಇಷ್ಟು ಬೇಕಾ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಿದ್ದೆ ಏನಕ್ಕೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಮದುವೆ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಕನಿಕ್ ಅವ್ರು ಹೇಳ್ತಾರೆ, ಡ್ಯಾಡ್ ಭಾಗ್ಯ ಅವರು ತುಂಬ ಕೆಟ್ಟವರು, ನಾವು ಯಾಕೆ ಅವ್ರ ಜೊತೆ ಮದುವೆ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಆದಿಯವರು ಹೇಳ್ತಾರೆ, ಹೌದು ಅವ್ರ ಭಾಗ್ಯ ಎಷ್ಟು ಕೆಟ್ಟವಳು ಅಂತ ನನ್ನ ಕಣ್ಣಿಂದನೇ ನೋಡಿದ್ದೀನಿ ಅಂತ ಹೇಳಿದಾಗ ಕಾಮತ್ ಅವ್ರು ಹೇಳ್ತಿರ್ತಾರೆ, ನೀವು ಕಾರಿನ ವಿಂಡೋಯಿಂದ ನೋಡಿರೋ ಪ್ರಪಂಚನೇ ಅಷ್ಟೇ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ, ತುಂಬ ದೊಡ್ಡದು ಪ್ರಪಂಚ, ಎಲ್ಲರೂ ಸಹ ಹಾಗೆ ಇರೋದಿಲ್ಲ, ಯಾರೋ ಇಬ್ಬರು ಬಡವರು ಆ ಥರ ಮಾಡಿದ ತಕ್ಷಣ ಎಲ್ಲ ಬಡವರು ಒಂದೇ ಇರಲ್ಲ, ಎಲ್ಲರೂ ಒಳ್ಳೆಯವರು ಇರ್ತಾರೆ, ಕೆಲವರು ಸಹ ಹಂಗೆ ಮಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಆದಿಯವರು ಹೇಳ್ತಾರೆ, ನನ್ನ ಕಣ್ಣಿಂದನೇ ನೋಡಿದ್ದೀನಿ ಅವಳು ಎಷ್ಟು ಕೆಟ್ಟವಳು, ಎಷ್ಟು ಮೋಸ ಮಾಡಿದ್ದಾಳೆ ಅಂತ ಹೇಳಿದಾಗ ಕಾಮತ್ ಅವ್ರು ಹೇಳ್ತಿರ್ತಾರೆ, ನೋಡು ನೀವು ಪ್ರೂವ್ ಮಾಡೋದ್ರಲ್ಲಿ ಅವಳು ಕೆಟ್ಟವಳು ಅಂತ ಪ್ರೂವ್ ಮಾಡೋದ್ರಲ್ಲಿ ಸೋತಿದ್ದೀರಾ, ಹಾಗಾಗಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ, ನೀನೇನಾದರೂ ಮತ್ತೆ ಅವಳನ್ನ ಪ್ರೂವ್ ಮಾಡು ಕೆಟ್ಟವಳು ಅಂತ, ನಾನು ಆ ಕ್ಷಣದಲ್ಲಿ ಮದುವೆ ನಿಲ್ಲಿಸ್ತೀನಿ, ಯಾಕಂದರೆ ಭಾಗ್ಯ ಆ ರೀತಿ ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ, ಮತ್ತು ನಿನ್ನ ಕಣ್ಣಲ್ಲಿ ಇನ್ನೊಂದ್ಸರಿ ತೊಳ್ಕೊಂಡು ನೋಡು ಅವಳು ಎಷ್ಟು ಒಳ್ಳೆಯವಳು ಅಂತ ಗೊತ್ತಾಗುತ್ತೆ ಅಂತ ಆದಿಯವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ಕಾಮತ್ ಅವರು ಹೊರಟೋಗ್ತಾರೆ. ಈ ಕಡೆ ಕಿಶನ್ ಅವರು ಮನೆಯಿಂದ ಎಲ್ಲರೂ ಆಶೀರ್ವಾದ ತಗೊಂಡು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಹೋಗ್ತಾರೆ. ಮತ್ತೆ ವಾಪಸ್ ಬಂದ್ಬಿಟ್ಟು ಭಾಗ್ಯವ್ರ ಹತ್ರ ಹೋಗ್ಬಿಟ್ಟು ತುಂಬ ಟ್ಯಾಂಕ್ಸ್ ಅಂತ ಹೇಳ್ತಾರೆ. ಅವಾಗ ಭಾಗ್ಯವರು ಯಾಕೆ ಕಿಶನ್ ಅಂತ ಕೇಳಿದಾಗ ಏನೂ ಇಲ್ಲ, ನಮ್ಮ ಮನೇಲಿ ಎಲ್ಲರೂ ಸಹ ನನ್ನನ್ನು ನಂಬದೆ ನನ್ನನ್ನು ಕೆಲ್ಸಕ್ಕೆ ಬಾರ್ದೇನೋ ಅಂತ ಹೇಳಿದಾಗಲೂ ನೀವು ನನ್ನ ಇಷ್ಟೊಂದು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋತೀರಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದಾಗ ಹಾಗೇನಿಲ್ಲ ಕಿಶನ್ ಅಂತ ಹೇಳ್ತಾರೆ. ಮತ್ತು ಭಾಗ್ಯವ್ರಿಗೆ ಹೇಳ್ತಿರ್ತಾರೆ, ನನಗೆ ಯಾವತ್ತು ನಿಮ್ಮ ಮನೆಗೆ ಬಂದಾಗ ಕನಿಕ ಏನೇನೋ ಮಾತಾಡ್ಬಿಟ್ಲು, ನಾನು ಕನಿಕನ ತಂಗಿ ಅಂತ ಅಷ್ಟು ಪ್ರೀತಿಸಿದ್ರು ಅವಳು ನನ್ನ ದ್ವೇಷ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡು ಯಾವಾಗಲೂ ಒಂದ್ಸಲಿ ಆ ಸಣ್ಣ ಪುಟ್ಟ ಮಾತು ಬರುತ್ತೆ ಮನೆಯವ್ರ ಮೇಲೆ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅವಾಗ ಕಿಶನ್ ಅವ್ರು ಹೇಳ್ತಾರೆ, ನಿಮ್ಗೆ ಯಾವತ್ತು ಮನೇಲಿ ಅಷ್ಟೊಂದು ಅವಮಾನ ಆಡಿದ್ರು ನಾನು ಏನೂ ಮಾತಾಡೋಕ್ಕಾಗಲಿಲ್ಲ, ಸುಮ್ಮನೆ ನಿಂತ್ಬಿಟ್ಟಿದ್ದೆ, ಅದನ್ನು ನೆನೆಸ್ಕೊಂಡ್ರೆ ನನಗೇನು ಇನ್ನೂ ಬೇಜಾರಾಗ್ತಿದೆ ಅಂತ ಹೇಳಿದಾಗ ಭಾಗ್ಯವ್ರು ಹೇಳ್ತಾರೆ, ನೋಡು ನಾವು ಅವತ್ತು ಮನೆಯಿಂದ ಆಚೆ ಬಂದ ತಕ್ಷಣ ಅದನ್ನೆಲ್ಲ ಮರ್ತ್ಬಿಟ್ಟಿದ್ದೀವಿ, ನೀವು ಇನ್ನೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದನ್ನೆಲ್ಲ ತೆಗ್ದಾಕ್ಬಿಡಿ ಅಂತ ಹೇಳಿದಾಗ ಹಾಗಲ್ಲ, ನಾನು ಇನ್ಮೇಲೆ ಮುಂದೆ ನಿಮ್ಮನ್ನೇ ಯಾವತ್ತೂ ಬಿಟ್ಕೊಡಲ್ಲ, ಎಲ್ಲರಿಗೂ ಸಹ ಎಲ್ಲರಿಂದನೂ ನಿಂತಿರ್ತೀನಿ ಅಂತ ಹೇಳಿ ಭಾಗ್ಯವ್ರಿಗೆ ಪ್ರಾಮಿಸ್ ಮಾಡ್ತಾರೆ. ಮತ್ತು ಪೂಜೆನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಆ ಮನೆಗೆ ಅವಳು ಒಂದ್ಸಲಿ ಮಗಳಾಗಿ ಬಂದಮೇಲೆ ಅವಳ ಕಣ್ಣಲ್ಲಿ ಒಂಚೂರು ನೀರು ಬರ್ತಿರೋ ನಾನು ನೋಡ್ಕೋತೀನಿ ಅಂತ ಹೇಳಿ ಭಾಗ್ಯವ್ರಿಗೆ ಪ್ರಾಮಿಸ್ ಮಾಡ್ತಾರೆ. ಇದನ್ನು ಭಾಗ್ಯವ್ರು ಕೇಳ್ಕೊಂಡಂತೂ ತುಂಬಾ ಖುಷಿ ಪಡ್ತಾರೆ. ಮತ್ತು ಕಿಶನ್ ಅವರು ಅಲ್ಲಿಂದ ಹೊರಡ್ತಾರೆ. ಇನ್ನು ಭಾಗ್ಯವರು ಅಡುಗೆ ಮನೇಲಿ ಹೋಗ್ಬಿಟ್ಟು ಹಾಲಿಟ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಈ ಮದುವೆನೇ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಕನಿಕಾ ಮತ್ತು ಆದಿರವ್ರ ಮನೆಗೆ ಪೂಜೆನ ಕೊಟ್ಟರೆ ಅವ್ರು ಅವಳನ್ನ ಚೆನ್ನಾಗಿರೋಕೆ ನೋಡ್ಕೊಳಕ್ಕೆ ಬಿಡ್ತಾರೆ. ಬಟ್ ಆದರೆ ಕಿಶನ್ ಅವ್ರು ನೋಡ್ರೆ ಇಷ್ಟೊಂದು ಮನಸಾರೆ ಪ್ರೀತಿಸ್ತಾ ಇದ್ದಾರೆ, ಇಷ್ಟೊಂದು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ, ಮನೆಯಲ್ಲೆಲ್ಲ ಇಷ್ಟೊಂದು ಕನಸುಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರಬೇಕಾದ್ರೆ ಆಲಿ ಬಂದ್ಬಿಡುತ್ತೆ. ಅವಾಗ ಅವರು ಬರೀ ಕೈಯಲ್ಲೇ ಪಾತ್ರೆನ ಮುಟ್ಬಿಡ್ತಾರೆ. ಅವಾಗ ಅವರು ತುಂಬಾ ಕೈ ಸುಟ್ಟೋಗಿ ಅವ್ರು ಕೂಗ್ಕೊಂಡ್ಬಿಡ್ತಾರೆ. ಅವಾಗ ಅಲ್ಲಿಗೆ ಪೂಜಾ ಮತ್ತು ಕುಸುಮ ಅವರು ಬಂದ್ಬಿಟ್ಟು ಏನು ಮಾಡ್ಕೊಂಡೆ ನೀನು ಅಂತ ಹೇಳ್ಬಿಟ್ಟು ಅವ್ರ ಕೈ ಹಿಡ್ಕೊಂಡು ಐಸ್ ತಗೋಬಾ ಅಂತ ಪೂಜೆಗೆ ಹೇಳ್ತಾರೆ. ಮತ್ತು ಐಸ್ ತೊಗೊಬಂದು ಅವ್ರ ಕೈನ ಸರಿ ಮಾಡ್ತಾ ಇರಬೇಕಾದ್ರೆ ಭಾಗ್ಯವರಂತೂ ತುಂಬಾ ದುಃಖ ಪಟ್ಕೊಂಡ್ಬಿಡ್ತಾರೆ ಅವ್ರ ಪ್ರೀತಿನ ನೋಡ್ಬಿಟ್ಟು. ಇನ್ನು ಈ ಕಡೆ ತಾಂಡ ಅವರು ತುಂಬಾ ಬೇಜಾರಾಗಿ ನಿಂತಿರ್ತಾರೆ. ಅಲ್ಲಿಗೆ ಶ್ರೇಷ್ಠ ಅವರು ಬಂದ್ಬಿಟ್ಟು ಬಾ ತಾಂಡ ಊಟಕ್ಕೆ ಹೋಗೋಣ ಅಂತ ಹೇಳಿದಾಗ ಇಲ್ಲ ನಾನು ಬರಲ್ಲ ಅಂತ ತುಂಬ ಕೋಪದಿಂದ ಹೇಳ್ತಾರೆ. ಅವಾಗ ತಾಂಡ ಅವ್ರಿಗೆ ಶ್ರೇಷ್ಠ ಅವರು ಹೇಳ್ತಾರೆ, ನೋಡು ತಾಂಡ ನೀನು ಏನು ಬಿಸ್ನೆಸ್ ಆರು ಮಾಡು, ನಾನು ಅಲ್ಲಿವರೆಗೂ ನಿನಗೆ ಫೈನಾನ್ಷಿಯಲಿ ಸಪೋರ್ಟ್ ಆಗಿರ್ತೀನಿ ಅಂತ ಹೇಳಿದಾಗ ಏನು ನೀನು ನನಗೆ ದುಡ್ಡು ಕೊಡ್ತೀಯ, ನನಗೆ ಯಾರು ಸಪೋರ್ಟ್ ಬೇಡ, ನಾನು ಒಬ್ಬನೇ ಇಂಡಿಪೆಂಡೆಂಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಆ ಭಾಗ್ಯವರು ಎಲ್ಲರೂ ಸಹ ಊಟನ ರೆಡಿ ಮಾಡ್ತಾ ಇರ್ತಾರೆ ಡೈನಿಂಗ್ ಟೇಬಲ್ ಮೇಲೆ. ಅಲ್ಲಿಗೆ ಅವ್ರದ್ದು ಕಾಮತ್ ಅವ್ರ ಫೋನ್ ಬರುತ್ತೆ. ಕಾಮತ್ ಅವ್ರ ಫೋನ್ ಬಂದಾಗ ಫೋನ್ ರಿಸೀವ್ ಮಾಡಿಬಿಟ್ಟು ಹೇಳಿ ಸರ್ ಅಂತ ಹೇಳಿದಾಗ ಏನೂ ಇಲ್ಲ, ನಾಳಿದ್ದು ನೀವು ನಿಮ್ಮ ಕ್ಯಾಂಟೀನ್ನ ಮುಚ್ಚಿಬಿಡ್ಬೇಕಾಗುತ್ತೆ ಅಂತ ಹೇಳಿದಾಗ ಯಾಕೆ ಸರ್ ಏನಾಯಿತು ಅಂತ ಹೇಳಿದಾಗ ಏನೂ ಇಲ್ಲ, ಪುರೋಹಿತರು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳ್ಬಿಟ್ಟು ನಾಳಿದ್ದೇನೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಪೂಜೆದು ಮತ್ತು ಕಿಶನ್ದು ಅಂತ ಹೇಳ್ಬಿಟ್ಟು. ಸರಿ ಏನು ಕೆಲಸನೂ ಆಗಿಲ್ಲ, ಎಲ್ಲ ಕೆಲಸನ ತಯಾರಿ ಮಾಡ್ಕೊಳ್ಳಿ, ನನಗೂ ಸಹ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕಾಮತ್ ಅವರು ಕಟ್ ಮಾಡ್ತಾರೆ. ಇನ್ನು ಈ ಕಡೆ ಭಾಗ್ಯವ್ರದ್ದು ಯಾರ್ದು ಫೋನು ಅಂತ ಮನೆಯವರೆಲ್ಲ ಕೇಳಿದಾಗ ಏನೂ ಇಲ್ಲ, ಕಾಮತ್ ಅವ್ರು ಫೋನ್ ಮಾಡಿದ್ರು, ನಾಳಿದ್ದೆ ಪೂಜೆ ಮತ್ತು ಕಿಶನ್ದು ಎಂಗೇಜ್ಮೆಂಟ್ ಅಂತ ಹೇಳಿದಾಗ ಮನೆಯವರೆಲ್ಲ ತುಂಬಾ ಖುಷಿ ಪಡ್ತಾರೆ.
ವೀಕ್ಷಕರಿಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.